ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಅರಶಿನ, ಇದನ್ನು ರೈತರಿಂದ ಖರೀದಿ ಮಾಡಿ ಇಲ್ಲಿ ಅವ್ರ ಫ್ಯಾಕ್ಟ್ರಿ ತಂದು ಹಾಕಿರ್ತಾರೆ. ಸೊ ಇಲ್ಲೇನು ನೋಡ್ತಾ ಇದ್ರೆ ಹಸಿ ಅರಶಿನ ಬಂದು ನೋಡಿ ಕಟ್ ಮಾಡಿದ್ದೀನಿ ನೋಡಿ. ಇವಾಗ ಹಾಗೆ ಒಂದು ಕೈಯಲ್ಲೂ ಕೂಡ ಕಟ್ ಮಾಡ್ಬೋದು, ಅದು ಅಷ್ಟು ಇದಾಗುತ್ತೆ ಯಾಕೆಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಇದು ಬಂದು ಸ್ಲೈಸರ್ ಮಿಷಿನು. ನಿಮ್ಗೆ ಇದು ಸ್ಲೈಸಿಂಗ್ ಆಗುತ್ತೆ, ಅಂದರೆ ಚಿಪ್ಸ್ ಕಟ್ ಮಾಡ್ತೀರಾ, ಆಲೂಗೆಡ್ಡೆ ಚಿಪ್ಸ್ ಮಾಡ್ಬೇಕಾದ್ರೆ ಆ ಥರ ಸ್ಲೈಸ್ ಆಗುತ್ತಲ್ವಾ, ಅದೇ ರೀತಿದು ಸ್ಲೈಸ್ ಆಗುತ್ತೆ ನೋಡಿ. ಇವಾಗ ನಿಮಗೆ ತೋರಿಸ್ತೀನಿ, ನೋಡಿದ್ರಾ ಯಾವ ಥರ ನೀವು ನೋಡಿದ್ರೆ ಚಿಪ್ಸ್ ನೋಡ್ತಾಗ ಅನ್ನಿಸ್ಬೋದು, ಆಲೂಗೆಡ್ಡೆ ಚಿಪ್ಸ್ ನೋಡ್ತಾ ಇರ್ತಾರ, ಯಾಕಂದ್ರೆ ಅಷ್ಟೇ ತಿನ್ನಾಗಿದ್ರು ಸ್ಲೈಸ್ ಆಗುತ್ತೆ. ಏನಕ್ಕೆ ಇಷ್ಟು ಚಿಕ್ಕದಾಗಿ ಸ್ಲೈಸ್ ಮಾಡ್ತಾರೆ ಅಂದರೆ ಇದರಲ್ಲಿರೋಂಥ ನೀರಿನ ಅಂಶನ ತೆಗಿಬೇಕು, ಆವಾಗಲೇ ಅದನ್ನು ಪೌಡ್ರ್ ಮಾಡೋಕ್ಕಾಗೋದು. ಇದರಲ್ಲಿ ನಮಗೆ ನೀರಿನಂಶ ಇರುತ್ತೆ ನೋಡಿ. ಇದು ಬಂದು ಡಿಹೈಡ್ರೇಷನ್, ಅಂದರೆ ಹೀಟ್ ಮಾಡಿ ಇದನ್ನು ಏನು ನೀರಿನಂಶ ಇರುತ್ತೆ ಅದನ್ನೆಲ್ಲ ತೆಗಿತಾರೆ. ಇದನ್ನು ಒಂದು 2ರಿಂದ 3 ಗಂಟೆ ಟೈಮ್ ಏನು ಮಾಡ್ತಾರೆ, ಒಳಗಡೆ ಇಟ್ಟಿರ್ತಾರೆ 100 ಡಿಗ್ರಿ ಟೆಂಪ್ರೇಚರಲ್ಲಿ. ಎಲ್ಲ ನೋಡಿ ಕೈಯಲ್ಲೇ ಪುಡಿ ಮಾಡ್ಬೋದು ಇದನ್ನು ನೋಡಿ. ಇಷ್ಟು ಟ್ರೈನೇ ಲೋಡ್ ಮಾಡಿರ್ತಾರೆ. ನಿಮಗೆ ಔಟ್ಪುಟ್ ಬಂದು ಪೌಡರ್ ಫಾರ್ಮಲ್ಲಿ ಬರುತ್ತೆ. ಇದು ನಿಮಗೆ ಎಷ್ಟು ಥಿಕ್ನೆಸ್ ಬೇಕು, ಎಷ್ಟು ಬೇಕು ಅನ್ನೋ ಸ್ಮೂತಾಗಿ ಅಷ್ಟು ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಮಿಷಿನಲ್ಲಿ. ಇದು ಬಂದು ಇವತ್ತು ಪೌಡ್ರ್ ಮಾಡಿರೋದು, ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಹಾಕಿರಲಿಲ್ಲ ಬೆಳಿಗ್ಗೆ. ನೋಡಿ ಇವಾಗ ಪೌಚಿಂಗ್ ಬರ್ತಾ ಇದೆ. ನಾನೇನು ಮಾಡಿದ್ದೀನಿ, 5 ಪೌಚಿಂಗ್ ಅಂದರೆ 5 ಪ್ಯಾಕೆಟ್ ಆದಮೇಲೆ ಕಟ್ಟಬೇಕು ಅಂತ ಹೇಳಿ ಇದು ಮಾಡಿದ್ದೀನಿ ನೋಡಿ. ಅದಷ್ಟು ಸಲ ಬಂದು 5 ಪ್ಯಾಕೆಟ್ಗೆ ಬಂದು ಪೌಚಿಂಗ್ ಮಿಷಿನ್ ಬಂದು ಬೀಳ್ತಾ ಇದೆ. ನಾವು ಒಂದ್ಸಲ ಸೆಟ್ ಮಾಡಿದ್ಮೇಲೆ ಇನ್ನೇನು ಅದಕ್ಕೆ ಡಿಸ್ಟರ್ಬ್ ಬೇಡ ಅವಶ್ಯಕತೆ ಇಲ್ಲ. ಕವರ್ ಕರೆಕ್ಟಾಗಿ ಫೀಡ್ ಆಗ್ತಿದೆ ನೋಡ್ಕೋಬೇಕು.